असक्तमनः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि ತಚ್ಛೃಣು. ಎಲೈ ಪಾರ್ಥ, ನೀನು ನನ್ನಲ್ಲಿ ಆಸಕ್ತಿಯುಳ್ಳ ಮನದಿಂದ ಮತ್ತೆಲ್ಲೂ ಹೊರಗೆ ಹೋಗಕೂಡದು. ಮದಾಶ್ರಯ, ನನ್ನಲ್ಲಿಯೇ ಪರಾಯಣವಾಗಿ ಯೋಗದಲ್ಲಿದ್ದುಕೊಂಡು ನನ್ನನ್ನು ಅದೆಷ್ಟು ಸಂಶಯವಿಲ್ಲದಂತೆ ತಿಳಿವೆಯೋ ಅದನ್ನು ಕೇಳು. ಇದನ್ನು ಕೇಳಿದ ಮೇಲೆ ನಿನ್ನಲ್ಲಿ ಯಾವುದೊಂದು ಸಂಶಯವೂ ಉಳಿಯಲಾರದು. ವಿಭೂತಿಗಳ ಆ ಸಮಗ್ರ ತಿಳುವಳಿಕೆಯ ಬಗ್ಗೆ ಪುನಃ ಒತ್ತಿ ಹೇಳುವನು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ನಾನು ನಿನಗೋಸ್ಕರ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳುವೆ. ಪೂರ್ತಿ ಕಾಲದಲ್ಲಿ ಯಜ್ಞವು ಸೃಜಿಸುವಂತಹ ಅಮೃತತ್ವದ ಪ್ರಾಪ್ತಿಯೊಂದಿಗೆ ಲಭಿಸುವ ತಿಳುವಳಿಕೆಯೇ ಜ್ಞಾನ. ಪರಮತತ್ವನಾದ ಪರಮಾತ್ಮನನ್ನು ತಿಳಿಯುವುದೇ ಜ್ಞಾನ. ಮಹಾಪುರುಷನಾದವನಿಗೆ ಸರ್ವತ್ರವೂ ಒಮ್ಮೆಲೆ ಕಾರ್ಯವೆನ್ನಸಗುವ ಸಾಮರ್ಥ್ಯವೇ ವಿಜ್ಞಾನ. ಆ ಪ್ರಭು ಎಲ್ಲೆಡೆಯಲ್ಲೂ ಒಮ್ಮೆಲೆ ಹೃದಯದಲ್ಲಿ ಅದೆಂತೂ ಕಾರ್ಯವನ್ನು ಮಾಡುವನು. ಯಾವ ರೀತಿಯಲ್ಲಿ ಎಬ್ಬಿಸುವನು, ಕೂಡಿಸುವನು, ಪ್ರಕೃತಿಯ ದ್ವಂದ್ವಗಳಿಂದ ಹೊರತಂದು ಸ್ವರೂಪದವರೆಗೆ ದೂರವನ್ನು ಕ್ರಮಿಸುವಂತೆ ಮಾಡುವನು. ಆತನ ಕಾರ್ಯಪ್ರಣಾಳಿಕೆಯ ಹೆಸರೇ ವಿಜ್ಞಾನ. ಈ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾನು ನಿನಗೆ ನೀಡುವೆ. ಅದನ್ನು ಅರಿತು ಪ್ರಪಂಚದಲ್ಲಿ ಮತ್ತಿನ್ನಾವ ತಿಳುವಳಿಕೆಯೂ ಉಳಿಯದಂತೆ ಮಾಡುವೆ. ಅರಿತುಕೊಳ್ಳು ಎಂದು ಹೇಳುವನು. ಅರಿಯುವವರ ಸಂಖ್ಯೆ ತುಂಬಾ ಕಡಿಮೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮಂದಿ ಜನರಲ್ಲಿ ಎಲ್ಲೋ ಓರ್ವನು ನನ್ನನ್ನು ಪಡೆಯಬೇಕೆಂದು ಯತ್ನಿಸುವನು. ಹೀಗೆ ಯತ್ನ ಮಾಡುವ ಯೋಗಿಗಳಲ್ಲಿ ಯಾವಾತನೂ ಓರ್ವನು ನನ್ನನ್ನು ತತ್ವದೊಂದಿಗೆ ತಿಳಿಯುವನು. ಈಗ ಸಮಗ್ರ ತತ್ವ ಇರುವುದೆಲ್ಲಿ? ಅದು ಯಾವುದೋ ಒಂದೆಡೆ ಪಿಂಡ ರೂಪದಲ್ಲಿದೆಯೇ ಅಥವಾ ಎಲ್ಲೆಡೆಯಲ್ಲಿ ಹರಡಿಕೊಂಡಿದೆಯೇ? ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಅರ್ಜುನ, ಭೂಮಿ, ಜಲ, ವಾಯು, ಅಗ್ನಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಎಂಬಿ 8 ವಿಧವಾದ ಭೇದವುಳ್ಳದ್ದು ನನ್ನ ಪ್ರಕೃತಿ. ಈ 8 ವಿಧವಾದುದು ಮೂಲ ಪ್ರಕೃತಿ. ಅಪರೇಯಮಿತಸ್ತ್ವನ್ಯಾ ಪ್ರಕೃತಿಂ ವಿದ್ಧಿ ಮೇ ಪರಾ ಜೀವಭೂತಾಂ ಮಹಾಬಾಹೋ ಯಯೇದಂಧಾರ್ಯತೆ ಜಗತ್. ಇಯಂ ಅರ್ಥಾತ್ ಈ 8 ವಿಧವುಳ್ಳ ಪ್ರಕೃತಿಯು ನನ್ನ ಅಪರಾ ಪ್ರಕೃತಿ ಎಂದರೆ ಜಡ ಪ್ರಕೃತಿ. ಮಹಾಬಾಹುವಾದ ಅರ್ಜುನ, ಇದಕ್ಕಿಂತ ಬೇರೆಯಾದುದನ್ನು ಜೀವರೂಪ ಪರ ಅರ್ಥಾತ್ ಚೇತನ ಪ್ರಕೃತಿ ಎಂದು ತಿಳಿ. ಇದೇ ಸಂಪೂರ್ಣ ಜಗತ್ತನ್ನು ಧರಿಸಿದೆ, ಅದೇ ಜೀವಾತ್ಮ. ಜೀವಾತ್ಮವು ಪ್ರಕೃತಿಯೊಂದಿಗೆ ಸಂಬಂಧಿಸಿಕೊಂಡಿರುವುದರಿಂದ ಅದು ಪ್ರಕೃತಿಯೇ ಸರಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಅರ್ಜುನ, ಈ ಸಮಸ್ತ ಭೂತಗಳು
ಏತದ್ಯೋನೀನಿ, ಈ ಮಹಾಪ್ರಕೃತಿಗಳಿಂದ ಅಂದರೆ ಪರ ಮತ್ತು ಅಪರ ಪ್ರಕೃತಿಗಳಿಂದ ಸಂಜನಿಸಿರುವವೆಂದು ತಿಳಿ. ಈ ಎರಡೇ ಏಕೈಕ ಯೋನಿಗಳು. ನಾನು ಈ ಸಂಪೂರ್ಣ ಜಗತ್ತಿನ ಉತ್ಪತ್ತಿ ಹಾಗೂ ಪ್ರಳಯ ರೂಪನು, ಎಂದರೆ ಅವುಗಳಿಗೆ ಕಾರಣನಾದವನು. ಜಗತ್ತಿನ ಉತ್ಪತ್ತಿಯೂ ನನ್ನಲ್ಲಿದೆ, ಅದರ ಪ್ರಳಯವೂ ನನ್ನಲ್ಲೇ ಇದೆ. ಪ್ರಕೃತಿಯು ಎಲ್ಲಿಯವರೆಗಿರುವುದೋ ಅಲ್ಲಿಯವರೆಗೆ ನಾನೇ ಅದರ ಉತ್ಪತ್ತಿ. ಮಹಾಪುರುಷನೋರ್ವನು ಎಂದು ಈ ಪ್ರಕೃತಿಯನ್ನು ಮೀರಿ ಹೋಗುವನೋ ಅಲ್ಲಿಯವರೆಗೆ ನಾನೇ ಮಹಾಪ್ರಳಯ. ಇದು ಅನುಭವ ಸಿದ್ಧ. ಸೃಷ್ಟಿಯ ಉತ್ಪತ್ತಿ ಮತ್ತು ಪ್ರಳಯಗಳನ್ನು ಮಾನವ ಸಮಾಜವು ತುಂಬಾ ಕುತೂಹಲದಿಂದ ನೋಡಿ ಪ್ರಪಂಚದ ಅನೇಕ ಶಾಸ್ತ್ರಗಳಲ್ಲಿ ಇದನ್ನು ಹೇಗಾದರೂ ಮಾಡಿ ತಿಳಿಯಬೇಕೆಂಬ ಪ್ರಯಾಸ ನಡೆಯುತ್ತಲೇ ಇದೆ. ಓರ್ವನು ಪ್ರಳಯ ಕಾಲದಲ್ಲಿ ಈ ಭೂಮಿಯು ನೀರಿನಲ್ಲಿ ಮುಳುಗಿ ಹೋಗುವುದೆಂದು ಹೇಳಿದ್ದರೆ, ಮತ್ತೊಂದು ಅಭಿಪ್ರಾಯ ಸೂರ್ಯನು ಪ್ರಳಯ ಕಾಲದಲ್ಲಿ ಭೂಮಿಯ ಅತೀ ಸಮೀಪಕ್ಕೆ ಬಂದು ಅದರಿಂದ ಭೂಮಿಯೆಲ್ಲವೂ ಉರಿದು ಹೋಗುವುದೆಂದು, ಮತ್ತೋರ್ವರು ಇದನ್ನೇ ಕಯಾಮತ್ ಎಂದು ಕರೆದು ಆ ದಿನವೇ ಎಲ್ಲರ ಸರಿ ತಪ್ಪುಗಳನ್ನು ವಿಚಾರ ಮಾಡಿ ತೀರ್ಮಾನವನ್ನು ಹೇಳಲಾಗುವುದೆನ್ನುವರು. ಇನ್ನೊಬ್ಬರು ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯಗಳೆನ್ನೆನಿಸುವರು. ಆದರೆ ಯೋಗೇಶ್ವರನಾದ ಶ್ರೀಕೃಷ್ಣನ ಮತಾನುಸಾರವಾಗಿ ಪ್ರಕೃತಿ ಎಂಬುದು ಅನಾದಿಯಾದುದು, ಪರಿವರ್ತನಶೀಲವಾದುದು ಎಂದು, ಇದು ಎಂದೂ ನಾಶವಾಗದು ಎಂದು. ಭಾರತೀಯ ಧರ್ಮಗ್ರಂಥಗಳ ಪ್ರಕಾರ ಮನು ಪ್ರಳಯವನ್ನು ಕಂಡಿದ್ದನಂತೆ. ಇದರೊಂದಿಗೆ 11 ಮಂದಿ ಋಷಿಗಳು ಮೀನಿನ ಕೊಂಬಿನಲ್ಲಿ ದೋಣಿಯನ್ನು ಕಟ್ಟಿಕೊಂಡು ಹಿಮಾಲಯದ ಒಂದು ಅತೀ ಎತ್ತರದ ಶಿಖರವನ್ನಾಶ್ರಯಿಸಿದರು. ಲೀಲಾಲೋಲನಾದ ಶ್ರೀಕೃಷ್ಣನ ಉಪದೇಶಗಳು ಮತ್ತು ಜೀವನಕ್ಕೆ ಸಂಬಂಧಿಸಿದ ಆತನ ಸಮಕಾಲೀನ ಶಾಸ್ತ್ರ ಭಾಗವತದಲ್ಲಿ ಮೈಕಂಡು ಮುನಿಯ ಮಗ ಮಾರ್ಕಂಡೇಯನು ಬಣ್ಣಿಸಿರುವ ಪ್ರಳಯದ ಕಣ್ಣಾರೆ ಕಂಡ ದೃಶ್ಯಗಳು ನಮಗೆ ತಿಳಿದು ಬರುವುದು. ಆತನು ಹಿಮಾಲಯದ ಉತ್ತರದಲ್ಲಿ ಪುಷ್ಪಭದ್ರಾ ನದಿಯ ದಂಡೆಯಲ್ಲಿ ವಾಸವಾಗಿದ್ದನು. ಭಾಗವತದ 12ನೇ ಸ್ಕಂದದ 8ನೇ 9ನೇ ಅಧ್ಯಾಯಗಳಲ್ಲಿ ಶೌನಕಾದಿ ಮುನಿಗಳು ಸೂತ ಪುರಾಣಿಕನನ್ನು ಕೇಳಿದರು. ಮಹಾಪ್ರಳಯದಲ್ಲಿ ಮಾರ್ಕಂಡೇಯ ಮಹಾಮುನಿಗಳು ವಟಪತ್ರದ ಮೇಲೆ ಮಲಗಿದ್ದ ಭಗವಾನ್ ಬಾಲಮುಕುಂದನ ದರ್ಶನವನ್ನು ಪಡೆದಿದ್ದರು. ಆದರೆ ಅವರು ನಮ್ಮ ವಂಶದವರೇ. ನಮಗಿಂತ ಸ್ವಲ್ಪ ಕಾಲ ಹಿಂದೆ ಅವರು ಹುಟ್ಟಿದ್ದರು. ಅವರ ಜನ್ಮವಾದ ನಂತರ ಯಾವ ಪ್ರಳಯವೂ ಸಂಭವಿಸಲಿಲ್ಲ, ಯಾವ ಸೃಷ್ಟಿಯೂ ಆಗಿಲ್ಲ, ಎಲ್ಲವೂ ಯಥಾವತ್ತಾಗಿಯೇ ಇದ್ದವು. ಅಂದ ಮೇಲೆ ಅವರು ಪ್ರಳಯವನ್ನು ಕಂಡಿದ್ದರು ಎಂದರೇನು? ಸೂತ ಪುರಾಣಿಕರು ಹೇಳಿದರು, ಮಾರ್ಕಂಡೇಯರ ಪ್ರಾರ್ಥನೆಯಿಂದ ಭಗವಂತನು ಪ್ರಸನ್ನನಾಗಿ ಅವರಿಗೆ ನರನಾರಾಯಣ ರೂಪದಲ್ಲಿ ದರ್ಶನವಿತ್ತನು. ಮಾರ್ಕಂಡೇಯರು ಹೇಳಿದರು, ಆತ್ಮವು ನಿನ್ನ ಅದಾವ ಮಾಯೆಯ ಪ್ರೇರಣೆಯಿಂದ ಒಂದು ಯೋನಿಯನ್ನು ಬಿಟ್ಟು ಮತ್ತೊಂದು ಎಂದು ಅನಂತ ಯೋನಿಗಳಲ್ಲಿ ಅಂಡಲೆಯುವುದು, ಆ ಮಾಯೆಯನ್ನು ನೋಡಲಿಚ್ಛಿಸುತ್ತೇನೆ. ಭಗವಂತನು ಅವರ ಮಾತಿಗೆ ಒಪ್ಪಿಕೊಂಡನು. ಒಂದು ದಿನ ಮಾರ್ಕಂಡೇಯ ಮುನಿಗಳು ತಮ್ಮ ಆಶ್ರಮದ ಮುಂದೆ ಭಗವಂತನ ಚಿಂತನೆಯಲ್ಲಿ ತನ್ಮಯರಾಗಿ ಕುಳಿತಿರುವಾಗ ಅವರಿಗೆ ತಮ್ಮ 4 ನಿಟ್ಟಿನಿಂದ ಸಮುದ್ರವು ಉಮ್ಮಳಿಸಿ ಅವರ ಮೇಲೆ ಹರಿದು ಬರುತ್ತಿದೆ. ಅದರಲ್ಲಿ ಮೀನು ಮೊಸಳೆಗಳು ಹಾರಿ ಹಾರಿ ಬೀಳುತ್ತಿವೆ. ಅವುಗಳ ಮುಷ್ಟಿಯಲ್ಲಿ ಮಾರ್ಕಂಡೇಯರು ಸ್ವತಃ ತಾವು ಸಿಲುಕುಕೊಂಡಿದ್ದರು. ಅವರು ಅದರಿಂದ ತಪ್ಪಿಸಿಕೊಳ್ಳಲು ಅತ್ತಿತ್ತ ಧಾವಿಸುತ್ತಿದ್ದರು. ಆಕಾಶ, ಸೂರ್ಯ, ಚಂದ್ರ, ಪೃಥ್ವಿ, ಸ್ವರ್ಗ, ಸಮಸ್ತ ತಾರಾಮಂಡಲಗಳೆಲ್ಲವೂ ಆ ಸಮುದ್ರದಲ್ಲಿ ಮುಳುಗಿರುವಂತೆ ಕಂಡುಬಂತು. ಇದೇ ವೇಳೆಯಲ್ಲಿ ಮಾರ್ಕಂಡೇಯರು ಒಂದು ಆಲದೆಲೆಯ ಮೇಲೆ ಒಂದು ಮುದ್ದಾದ ಶಿಶು ಮಲಗಿದ್ದಂತೆ ಕಂಡುಬಂದಿತು. ಶ್ವಾಸದೊಂದಿಗೆ ಮಾರ್ಕಂಡೇಯರು ಆ ಶಿಶುವಿನ ಹೊಟ್ಟೆಯಲ್ಲಿ ಹೊಕ್ಕರು. ಅಲ್ಲಿ ತಮ್ಮ ಆಶ್ರಮ, ಸೂರ್ಯಮಂಡಲ ಸಹಿತವಾದ ಪೃಥ್ವಿ ಎಲ್ಲವೂ ಜೀವಂತವಾಗಿ ರಾರಾಜಿಸುತ್ತಿರುವುದನ್ನು ಅವರು ಕಂಡರು. ಪುನಃ ನಿಶ್ವಾಸದೊಂದಿಗೆ ಅವರು ಆ ಶಿಶುವಿನ ಉದರದೊಳಗಿನಿಂದ ಹೊರಬಂದರು. ಕಣ್ತೆರೆಯುವುದರೊಳಗೆ ಮಾರ್ಕಂಡೇಯರು ತಮ್ಮನ್ನು ಪುನಃ ಅದೇ ತಮ್ಮ ಆಶ್ರಮದಲ್ಲಿ ಹಿಂದೆ ತಾವು ಕುಳಿತಿದ್ದಂತೆ ಅದೇ ಆಸನದಲ್ಲಿ ಕಂಡುಕೊಂಡರು. ಕೋಟ್ಯಾಂತರ ವರ್ಷಗಳ ಮಹಸ್ಸಾಧನೆ, ಭಜನೆಗಳ ನಂತರ ಮುನಿಗಳು ಈಶ್ವರೀಯ ದೃಶ್ಯವನ್ನು ತಮ್ಮ ಹೃದಯದಲ್ಲಿ ಕಂಡುಕೊಂಡರು, ತಮ್ಮ ಅನುಭವದಲ್ಲಿ ಮನಗಂಡರು ಎಂಬುದು ಸುಸ್ಪಷ್ಟ. ಹೊರಗೆ ಎಲ್ಲವೂ ಇದ್ದಂತೆಯೇ ಇವೆ, ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ
ಪ್ರಳಯವೆಂಬುದು ಯೋಗಿಯ ಹೃದಯದಲ್ಲಿ ಈಶ್ವರನಿಂದ ದೊರೆಯುವ ಒಂದು ಅನುಭೂತಿ. ಭಜನೆಯು ಪೂರ್ತಿಯಾಗುವ ವೇಳೆಯಲ್ಲಿ ಯೋಗಿಯ ಹೃದಯದಲ್ಲಿ ಸಂಸಾರದ ಪ್ರವಾಹವು ಅಳಿದು ಅವ್ಯಕ್ತ ಪರಮಾತ್ಮನೊಬ್ಬನೇ ಶೇಷವಾಗಿ ಉಳಿಯುವನು. ಇದೇ ಪ್ರಳಯ. ಹೊರಗಾವ ಪ್ರಳಯವೂ ಆಗದು. ಮಹಾಪ್ರಳಯವೆಂಬುದು ಶರೀರವಿರುವಾಗಲೇ ಅದ್ವೈತದ ಅನಿರ್ವಚನೀಯ ಸ್ಥಿತಿ. ಇದು ಕ್ರಿಯಾತ್ಮಕವಾದುದು. ಕೇವಲ ಬುದ್ಧಿಯಿಂದ ನಿರ್ಣಯಿಸುವವರು ಬರಿಯ ಭ್ರಮೆಯನ್ನೇ ಹುಟ್ಟಿಸಿಕೊಳ್ಳುವರು. ನಾವೇ ಇರಬಹುದು, ನೀವೇ ಇರಬಹುದು, ಎಲ್ಲರೂ ಅಷ್ಟೇ. ಈ ಬಗ್ಗೆಯೇ ಮುಂದೆ ಹೇಳುವನು. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನ್ನನ್ನುಳಿದು ಬೇರಾವ ವಸ್ತುಲೇಶವೂ ಇಲ್ಲ. ಈ ಸಂಪೂರ್ಣ ಜಗತ್ತು ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ನನ್ನಲ್ಲಿಯೇ ಪೋಣಿಸಿಕೊಂಡಿವೆ. ಹಾಗಿರುವುದೇನೋ ನಿಜ, ಆದರೆ ತಿಳಿಯುವುದೆಂದು? ಈ ಅಧ್ಯಾಯದ ಮೊದಲ ಶ್ಲೋಕಕ್ಕೆ ಅನುಸಾರವಾಗಿ ಅನನ್ಯ ಆಸಕ್ತಿಯಿಂದ ನನ್ನಲ್ಲಿಯೇ ಪರಾಯಣನಾಗಿ ಯೋಗದಲ್ಲಿ ಅದೇ ರೂಪದಿಂದ ತೊಡಗಿಕೊಂಡಾಗ ಅದು ತಿಳಿದು ಬರುವುದು. ಇಲ್ಲವಾದರೆ ಇಲ್ಲ. ಯೋಗದಲ್ಲಿ ತೊಡಗುವುದು ಅತ್ಯವಶ್ಯ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು. ಕೌಂತೇಯ, ಜಲದಲ್ಲಿ ನಾನು ರಸವಿದ್ದಂತೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶದಂತೆ, ಸರ್ವ ವೇದಗಳಲ್ಲಿ ಓಂಕಾರದಂತೆ ಸ್ವಯಂನ ಆಕಾರ, ಆಕಾಶದಲ್ಲಿ ಶಬ್ದದಂತೆ, ಮನುಷ್ಯರಲ್ಲಿ ಪುರುಷತ್ವದಂತೆ. ಅಷ್ಟೇ ಅಲ್ಲ, ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪೃಥ್ವಿಯಲ್ಲಿ ಪವಿತ್ರವಾದ ಗಂಧದಂತೆ, ಅಗ್ನಿಯಲ್ಲಿ ತೇಜಸ್ಸಿನಂತೆ, ಸರ್ವಭೂತಗಳಲ್ಲಿ ಜೀವನದಂತೆ, ತಪಸ್ವಿಗಳಲ್ಲಿ ಅವರ ತಪಸ್ಸಿನಂತೆ ನಾನು ಹೆಣೆದುಕೊಂಡಿರುವೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಪಾರ್ಥ, ಸಮಸ್ತ ಭೂತಗಳಿಗೆ ಆದಿ ಕಾರಣವಾದ ಬೀಜವನ್ನು ನಾನೆಂದೇ ತಿಳಿ. ಬುದ್ಧಿವಂತರಲ್ಲಿ ನಾನೇ ಬುದ್ಧಿ, ತೇಜಸ್ವಿಗಳಲ್ಲಿ ನಾನೇ ತೇಜಸ್ಸು ಆಗಿರುವೆ. ಇದೇ ಕ್ರಮದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತಶ್ರೇಷ್ಠ ಅರ್ಜುನ, ನಾನು ಬಲಿಷ್ಠರಾದವರ ಕಾಮನೆ ಮತ್ತು ಆಸಕ್ತಿರಹಿತವಾದ ಬಲವಾಗಿರುವೆ. ಪ್ರಪಂಚದಲ್ಲಿ ಎಲ್ಲರೂ ಬಲಿಷ್ಠರೇ ಆಗುವರು. ಓರ್ವನು ದಂಡ ನಮಸ್ಕಾರಗಳನ್ನು ಮಾಡಿ ಬಲವನ್ನು ಸಂಪಾದಿಸುವನು, ಓರ್ವರು ಪರಮಾಣುಗಳನ್ನು ಒಂದುಗೂಡಿಸುವನು. ಅದಲ್ಲ, ಶ್ರೀಕೃಷ್ಣನು ಹೇಳುವುದು, ಕಾಮರಾಗಗಳ ರಹಿತವಾದ ಬೇರೆಯ ಬಲವಿದೆಯೋ ಆ ಬಲವು ನಾನೇ. ಅದೇ ನಿಜವಾದ ಬಲ. ಸರ್ವಭೂತಗಳಲ್ಲಿ ಧರ್ಮಕ್ಕೆ ಅನುಕೂಲವಾದ ಯಾವ ಕಾಮನೆಗಳಿವೆಯೋ ಆ ಕಾಮನೆ ನಾನೇ. ಪರಬ್ರಹ್ಮನಾದ ಪರಮಾತ್ಮನೊಬ್ಬನೇ ಧರ್ಮ, ಆತನೇ ಎಲ್ಲವನ್ನೂ ಧರಿಸಿರುವನು. ಶಾಶ್ವತವಾದ ಆತ್ಮ ಯಾವುದುಂಟೋ ಅದೇ ಧರ್ಮ. ಆ ಧರ್ಮಕ್ಕೆ ಅವಿರೋಧಿಯಾಗಿರುವಂತಹುದೇ ಕಾಮನೆ. ಆ ಕಾಮನೆ ನಾನು.
ಮುಂದೂ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ನನ್ನನ್ನು ಪಡೆದುಕೊಳ್ಳುವ ಇಚ್ಛೆಯನ್ನು ಬೆಳೆಸಿಕೋ. ಎಲ್ಲಾ ಕಾಮನೆಗಳು ವರ್ಜಿತವಾದುವು, ಆದರೆ ಆ ಪರಮಾತ್ಮನನ್ನು ಪಡೆಯಬೇಕೆಂಬ ಕಾಮನೆ ಅಗತ್ಯ. ಇಲ್ಲವಾದರೆ ನೀವು ಸಾಧನಾ ಮಾರ್ಗದಲ್ಲಿ ಪ್ರವೃತ್ತರಾಗಲು ಅವಕಾಶವೇ ಇಲ್ಲ. ಇಂತಹ ಕಾಮನೆಯೂ ನನ್ನ ದೇಣಿಗೆ. ಯೇ ಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಇನ್ನೂ ಅನೇಕಾನೇಕ ಸಾತ್ವಿಕ ಭಾವನೆಗಳು, ರಜೋಗುಣ ತಮೋಗುಣಗಳಿಂದ ಹುಟ್ಟುವ ಎಲ್ಲಾ ಭಾವನೆಗಳು ನನ್ನಿಂದಲೇ ಹುಟ್ಟುವವೆಂದು ತಿಳಿ. ವಸ್ತುತಃ ಅವುಗಳಲ್ಲಿ ನಾನಿರುವೆ, ಆದರೆ ನನ್ನಲ್ಲಿ ಅವುಗಳಿಲ್ಲ. ಏಕೆಂದರೆ ನಾನು ಅವುಗಳಲ್ಲಿ ಮುಳುಗಿ ನನ್ನನ್ನು ಕಳೆದುಕೊಂಡಿಲ್ಲ. ಹಾಗೂ ಅವುಗಳಾದರೂ ನನ್ನನ್ನು ತೊಡಲಾರವು, ಏಕೆಂದರೆ ನನಗೆ ಕರ್ಮಗಳ ತೊಡಕಿಲ್ಲ. ನಾನು ನಿರ್ಲಿಪ್ತ, ನನಗೆ ಇವುಗಳಿಂದೇನೂ ಆಗಬೇಕಾಗಿಲ್ಲ. ಆದ್ದರಿಂದ ಇವುಗಳು ನನ್ನನ್ನು ಮುಟ್ಟಲಾರವು. ಹೀಗಿದ್ದರೂ ಯಾವ ರೀತಿ ಆತ್ಮದ ಉಪಸ್ಥಿತಿಯೇ ಶರೀರದ ಹಸಿವು ತೃಷೆಗೆ ಕಾರಣವಾಗುವುದೋ, ಅನ್ನ ಜಲಗಳಿಂದ ಆತ್ಮಕ್ಕೇನೂ ಆಗಬೇಕಾದುದಿಲ್ಲ. ಅದೇ ರೀತಿ ಪ್ರಕೃತಿಯು ಪರಮಾತ್ಮನ ಉಪಸ್ಥಿತಿಯಿಂದಲೇ ಕೆಲಸ ಮಾಡುವುದು. ಪರಮಾತ್ಮನು ಮಾತ್ರ ಅದರ ಗುಣ ಮತ್ತು ಕಾರ್ಯಗಳಿಂದ ನಿರ್ಲಿಪ್ತನಾಗಿರುವನು. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ, ರಾಜಸ, ತಾಮಸ ಈ ತ್ರಿಗುಣಗಳ ಕಾರ್ಯರೂಪವಾದ ಭಾವಗಳಿಂದ ಈ ಜಗತ್ತು ಮರುಳುಗೊಂಡಿದೆ. ಆದ್ದರಿಂದಲೇ ಈ ಜನರು ಈ ತ್ರಿಗುಣಗಳಿಗತೀತನಾದ ಹಾಗೂ ಅವಿನಾಶಿಯಾದ ನನ್ನನ್ನು ತತ್ವತಃ ಅರಿಯಲಾರದೆ ಹೋಗಿರುವರು. ನಾನು ಈ ತ್ರಿಗುಣಗಳಿಗೂ ಅತೀತನಾಗಿರುವೆ, ಅರ್ಥಾತ್ ಅಂಶ ಮಾತ್ರ ಗುಣದ ಆವರಣವಿದ್ದರೂ ನನ್ನನ್ನು ಯಾರೂ ಅರಿಯಲಾರರು. ಆತನಿನ್ನೂ ದಾರಿ ಹೋಕರು, ಅವನಿನ್ನೂ ನಡೆದು ಸಾಗಬೇಕು. ಹಾಗೂ ದೈವೀ ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿ ತೇ. ತ್ರಿಗುಣಾತೀತವಾದ ನನ್ನೀ ಮಾಯೆ ಅದ್ಭುತ ಹಾಗೂ ದುಸ್ತರ. ಆದರೆ ಯಾವ ಪುರುಷನು ನಿರಂತರವೂ ನನ್ನನ್ನೇ ಭಜಿಸುವನೋ ಆತನು ಈ ಮಾಯೆಯನ್ನು ದಾಟಿ ಹೋಗುವನು. ಇದು ದೈವೀ ಮಾಯೆಯೇನೂ ಅಹುದು, ಆದರೆ ಊದುಬತ್ತಿ ಹಚ್ಚಿ ಇದನ್ನು ಪೂಜಿಸುತ್ತಾ ಕೂರುವುದು ಬೇಕಿಲ್ಲ, ಇದನ್ನು ಪಾರುಗಾಣಬೇಕು. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರಿತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ನಿರಂತರವೂ ನನ್ನನ್ನೇ ಭಜಿಸುವವರು ತಿಳಿಯುವರು, ಆದರೂ ನನ್ನನ್ನು ಭಜಿಸುವುದಿಲ್ಲ. ಮಾಯೆಯಿಂದ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿರುವುದೋ, ಯಾರು ಅಸುರೀ ಸ್ವಭಾವವನ್ನು ಹಿಡಿದುಕೊಳ್ಳಿರುವರೋ ಅಂತಹ ನರಾಧಮರು, ಕಾಮ ಕ್ರೋಧಾದಿ ದುಷ್ಕಾರ್ಯಗಳಲ್ಲಿ ಮುಳುಗಿರುವ ಮೂಢರು ನನ್ನನ್ನು ತಿಳಿಯಲಾರರು. ಹಾಗಾದರೆ ಭಜಿಸುವವರಾರು? ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಹೇ ಭರತಶ್ರೇಷ್ಠ ಅರ್ಜುನ, ಸುಕೃತಿನ ಉತ್ತಮವಾದ ನಿಯತಕರ್ಮ ಮಾಡುವವರು, ಅರ್ಥಾರ್ಥಿ ಕಾಮನೆಗಳಿಂದೊಡಗೂಡಿದವನು, ಆರ್ತ ದುಃಖದಿಂದ ಪರಿತಪಿಸುವವನು, ಜಿಜ್ಞಾಸು ಪ್ರತ್ಯಕ್ಷ ರೂಪದಿಂದ ತಿಳಿಯಬಯಸುವವನು,
ಹಾಗೂ ಜ್ಞಾನಿ ಅಂದರೆ ಪ್ರವೇಶದ ಸ್ಥಿತಿಯಲ್ಲಿರತಕ್ಕವನು. ಈ 4 ವಿಧವಾದ ಭಕ್ತರು ನನ್ನನ್ನು ಭಜಿಸುವರು. ಅರ್ಥ ಎಂದರೆ ನಮ್ಮ ಶರೀರ ಅಥವಾ ಸಂಬಂಧಗಳ ಪೂರ್ತಿಯಾಗುವಿಕೆ. ಆದ್ದರಿಂದ ಅರ್ಥ ಕಾಮನೆಗಳೆಲ್ಲವೂ ಮೊದಲು ಭಗವಂತನಿಂದ ಪೂರ್ಣವಾಗುವು. ಶ್ರೀಕೃಷ್ಣನು ಹೇಳುವುದು, ನಾನೇ ಪೂರ್ಣಗೊಳಿಸುತ್ತೇನೆ. ಆದರೆ ಇಷ್ಟೇ ವಾಸ್ತವಿಕವಾದ ಅರ್ಥವಲ್ಲ. ಆತ್ಮಿಕ ಸಂಪದವೇ ಸ್ಥಿರವಾದ ಸಂಪದ. ಇದೇ ಅರ್ಥ. ಸಾಂಸಾರಿಕ ಅರ್ಥವನ್ನು ಈಡೇರಿಸುತ್ತಾ ಭಗವಂತನು ವಾಸ್ತವಿಕವಾದ ಅರ್ಥ ಆತ್ಮಿಕ ಸಂಪತ್ತಿನ ಕಡೆಗೆ ಮುಂದೊಯ್ಯುವನು. ಏಕೆಂದರೆ ಇದಿಷ್ಟರಿಂದಲೇ ತನ್ನ ಭಕ್ತನು ತೃಪ್ತನಾಗಲಾರದೆಂದು ಅವನಿಗೆ ಗೊತ್ತು. ಆದ್ದರಿಂದ ಆತನಿಗೆ ಆತ್ಮಿಕ ಸಂಪತ್ತನ್ನೂ ನೀಡತೊಡಗುವನು. ಲೋಕಲಾಹು ಪರಲೋಕ ನಿಬಾಹು. ಈ ಲೋಕವನ್ನೂ ಲಭಿಸಿ ಪರಲೋಕದಲ್ಲೂ ನಿರ್ವಾಹವಾಗುವಂತೆ ಮಾಡುವುದು ಪರಮಾತ್ಮನ ಇಚ್ಛೆ. ತನ್ನ ಭಕ್ತರನ್ನು ಅವನ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಆರ್ಥ ಎಂದರೆ ದುಃಖದಲ್ಲಿ ತೊಳಲಾಡುವವನು. ಜಿಜ್ಞಾಸು ಎಂದರೆ ಸಮಗ್ರವಾಗಿ ತಿಳಿಯಲಪೇಕ್ಷೆಯುಳ್ಳವನು. ಆತನು ನನ್ನನ್ನು ಭಜಿಸುವವನು. ಸಾಧನೆಯು ಪರಿಪಕ್ವವಾಗುವ ವೇಳೆಯಲ್ಲಿ ದಿಗ್ದರ್ಶನ ಅಂದರೆ ಪ್ರತ್ಯಕ್ಷ ದರ್ಶನದ ಸ್ಥಿತಿ ಮುಟ್ಟಿದ ಜ್ಞಾನಿಯೂ ನನ್ನನ್ನು ಭಜಿಸುವನು. ಈ ರೀತಿ 4 ಪ್ರಕಾರದ ಭಕ್ತರು ನನ್ನನ್ನು ಭಜಿಸುವವರು. ಅವರಲ್ಲಿ ಜ್ಞಾನಿಯೂ ಶ್ರೇಷ್ಠನು, ಅಂದರೆ ಜ್ಞಾನಿಯೂ ಭಕ್ತನೇ. ಇವರೆಲ್ಲರಲ್ಲೂ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯಃ. ಅರ್ಜುನ, ಅವರಲ್ಲೂ ಅನವರತವೂ ನನ್ನಲ್ಲಿ ಒಂದೇ ಭಾವವಿಟ್ಟಿರುವ ಅನನ್ಯ ಭಕ್ತಿಯುಳ್ಳ ಜ್ಞಾನಿಯೂ ವಿಶಿಷ್ಟ. ಏಕೆಂದರೆ ಸಾಕ್ಷಾತ್ಕಾರದೊಂದಿಗೆ ಅರಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನೆನಿಸುವೆ. ಆ ಜ್ಞಾನಿಯೂ ನನಗೆ ಅತ್ಯಂತ ಪ್ರಿಯನಾಗುವವನು. ಆ ಜ್ಞಾನಿಯೂ ನನ್ನ ಸ್ವರೂಪವೇ ಆಗಿರುವನು. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಈ 4 ವಿಧದ ಭಕ್ತರು ಉದಾರರೇ. ಆದರೂ ಯಾವ ಔದಾರ್ಯವನ್ನು ತೋರಿದಂತಾಯಿತು? ನೀವು ಭಕ್ತಿ ತೋರಿದ್ದರಿಂದ ಭಗವಂತನಿಗೆ ಏನಾದರೂ ಮಹದುಪಕಾರ ಮಾಡಿದಂತಾಯಿತೇ? ಭಗವಂತನಲ್ಲಿ ಏನಾದರೂ ಕೊರತೆ ಇದೆಯೇ? ಅದನ್ನು ನೀವು ತುಂಬಿಕೊಟ್ಟು ಉಪಕಾರ ಮಾಡಿದಿರೇ? ಇಲ್ಲ. ವಸ್ತುತಃ ಆತನೇ ಉದಾರಿ. ತನ್ನ ಆತ್ಮವನ್ನು ಅಧೋಗತಿಗೆ ಹೋಗದಂತೆ ಅದನ್ನು ಮೇಲೆತ್ತಲು ಮುಂದಾಗಿರುವನು. ಹೀಗೆ ಇವರೆಲ್ಲರೂ ಉದಾರಿಗಳು. ಆದರೆ ಜ್ಞಾನಿಯಂತೂ ನನ್ನ ಸ್ವರೂಪವೇ ಆಗಿರುವನು. ಹೀಗೆಂಬುದು ನನ್ನೆಣಿಕೆ. ಏಕೆಂದರೆ ಸ್ಥಿರ ಬುದ್ಧಿಯುಳ್ಳ ಅಜ್ಞಾನಿಯು ಭಕ್ತ ಸರ್ವೋತ್ತಮನಾಗಿ ಗತಿ ಸ್ವರೂಪವಾಗಿ ನನ್ನಲ್ಲಿಯೇ ಇರುವನು. ಏಕೆಂದರೆ ಆತನೇ ನಾನು. ಅವನು ನನ್ನಲ್ಲೇ ಇರುವನು. ನನ್ನಲ್ಲಿ ಮತ್ತು ಆತನಲ್ಲಿ ಯಾವ ಅಂತರವೂ ಇಲ್ಲ. ಇದನ್ನೇ ಒತ್ತಿ ಹೇಳುತ್ತಾ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಅನೇಕ ಜನ್ಮಗಳ ನಂತರ ಜ್ಞಾನಿಯಾಗಿ ಪ್ರಾಪ್ತಿ ಹೊಂದುವ ಜನ್ಮದಲ್ಲಿ ಸಾಕ್ಷಾತ್ಕಾರವನ್ನು ಪಡೆವನು. ವಾಸುದೇವ ಸರ್ವ, ಎಲ್ಲವೂ ವಾಸುದೇವ ಎಂಬ ಸ್ಥಿತಿಗೆ ಬರುವನು. ಈ ರೀತಿಯಲ್ಲಿ ನನ್ನನ್ನು ಭಜಿಸುವಂತಹ ಮಹಾತ್ಮನು ಅತಿ ವಿರಳ. ಅವನು ಅದಾವ ವಾಸುದೇವನ ಮೂರ್ತಿಯನ್ನು ಮಾಡುವುದಿಲ್ಲ. ತನ್ನ ಹೃದಯದಲ್ಲಿಯೇ ವಾಸುದೇವನು ಸ್ಥಿರವಾಗಿ ನೆಲೆಸಿರುವುದನ್ನು ಕಾಣುವನು. ಅಂತಹ ಜ್ಞಾನಿ ಮಹಾತ್ಮನನ್ನು ಶ್ರೀಕೃಷ್ಣನು ತತ್ವದರ್ಶಿ ಎನ್ನುವನು. ಇಂತಹ ಮಹಾಪುರುಷರಿಂದಲೇ ಬಾಹ್ಯ ಸಮಾಜಕ್ಕೆ ಒಳಿತಾಗಲು ಸಾಧ್ಯ. ಈ ರೀತಿಯ ಪ್ರತ್ಯಕ್ಷದರ್ಶಿಗಳಾದ ಮಹಾತ್ಮರು ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಅತಿ ವಿರಳರು.
ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡೂ ಭಗವಂತನಿಂದಲೇ ಲಭಿಸುವು. ಅಂದ ಮೇಲೆ ಎಲ್ಲರೂ ಏಕಮಾತ್ರ ಭಗವಂತನನ್ನು ಭಜಿಸಲೇಬೇಕು. ಆದರೂ ಜನರು ಭಜಿಸುವುದಿಲ್ಲ. ಏಕೆ? ಶ್ರೀಕೃಷ್ಣನ ಮಾತುಗಳಲ್ಲಿ ಕಾಮೈಸ್ತೈಸ್ತೈರ್ಹಿತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತನ್ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಅವರು ತತ್ವದರ್ಶಿಗಳಾದ ಮಹಾತ್ಮರು ಅಥವಾ ಪರಮಾತ್ಮನೇ ಸರ್ವಸ್ವ ಎಂಬುದನ್ನು ತಿಳಿಯಲಾರರು. ಏಕೆಂದರೆ ಭೋಗಾಸಕ್ತಿಗಳಿಂದ ಅವರ ವಿವೇಕವೆಲ್ಲವೂ ಹಾಳಾಗಿರುವುದು. ಆದ್ದರಿಂದ ಅವರು ತಮ್ಮ ಪ್ರಕೃತಿ ಅರ್ಥಾತ್ ಜನ್ಮ ಜನ್ಮಾಂತರಗಳಿಂದ ಸಂಪಾದಿಸಿದ ಸಂಸ್ಕಾರಗಳ ಸ್ವಭಾವದಿಂದ ಪ್ರೇರಿತರಾಗಿ ಪರಮಾತ್ಮನಾದ ನನ್ನನ್ನು ಬಿಟ್ಟು ಬೇರೆ ಬೇರೆಯ ದೇವಿ ದೇವತೆಗಳನ್ನು, ಅವರಿಗೆ ಬೇಕಾಗುವ ನಿಯಮಗಳನ್ನು ಅನುಸರಿಸುವರು. ಇಲ್ಲಿ ಬೇರೆಯ ದೇವಿ ದೇವತೆಗಳ ವಿಷಯ ಮೊದಲ ಬಾರಿಗೆ ಬಂದಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಸಕಾಮಿಗಳಾದ ಭಕ್ತರು ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲಿಚ್ಛಿಸುವರೋ ಅವರಿಗೆ ನಾನು ಅದೇ ದೇವತೆಯ ಬಗ್ಗೆ ಶ್ರದ್ಧೆಯನ್ನು ಸ್ಥಿರಗೊಳಿಸುವೆ. ಏಕೆಂದರೆ ದೇವತೆ ಎಂಬ ಒಂದು ವಸ್ತುವಿದ್ದಿದ್ದರೆ ಆ ದೇವತೆಯೇ ಶ್ರದ್ಧೆಯನ್ನು ಸ್ಥಿರಗೊಳಿಸಬಹುದಿತ್ತು. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಆ ಪುರುಷನು ಅದೇ ಶ್ರದ್ಧೆಯಿಂದ ಕೂಡಿದವನಾಗಿ ಆ ದೇವತೆಯ ವಿಗ್ರಹವನ್ನು ಪೂಜಿಸುವುದರಲ್ಲಿ ತತ್ಪರನಾಗುವನು. ಆಗ ಆ ವಿಗ್ರಹವನ್ನೇ ಮಾಧ್ಯಮವನ್ನಾಗಿರಿಸಿಕೊಂಡು ನನ್ನಿಂದಲೇ ನಿರ್ಮಿಸಲ್ಪಟ್ಟ ಆತನ ಇಚ್ಛಿಕ ಭೋಗಗಳನ್ನು ನಿಸ್ಸಂಶಯವಾಗಿ ಪಡೆಯುವನು. ಭೋಗವನ್ನು ಕೊಡುವವರಾರು? ನಾನೇ. ಅವನ ಶ್ರದ್ಧೆಯ ಪರಿಣಾಮ ಭೋಗ. ಯಾವ ದೇವತೆಯ ದೇಣಿಗೆಯೂ ಅಲ್ಲ. ಫಲವಂತೂ ಅವನಿಗೆ ದೊರಕಿಬಿಡುವುದು. ಹಾಗಾದರೆ ಇದರಲ್ಲಿ ಕೆಟ್ಟದ್ದೇನು? ಇದಕ್ಕೆ ಹೇಳುವನು, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಅಂತಹ ಅಲ್ಪಬುದ್ಧಿಯುಳ್ಳವರ ಫಲವು ನಾಶವಂತವಾದುದು. ಇಂದು ಫಲವು ಕಂಡುಬಂದರೂ ಭೋಗಿಸುತ್ತಾ ಅದು ಕ್ಷೀಣಿಸಿ ನಾಶವಾಗುವುದು. ದೇವಿ ದೇವತೆಗಳನ್ನು ಪೂಜಿಸುವವರು ಆಯಾ ದೇವಿ ದೇವತೆಗಳನ್ನು ಪಡೆಯುವರೇನೋ ನಿಜ. ಆದರೆ ಆ ದೇವತೆಗಳು ಸಹ ತಾತ್ಕಾಲಿಕವಾಗಿರುವು. ದೇವತೆಗಳಿಂದ ಹಿಡಿದು ಈ ಜಗತ್ತೆಲ್ಲವೂ ಪರಿವರ್ತನಶೀಲ ಹಾಗೂ ಮರಣಧರ್ಮವುಳ್ಳದ್ದು. ನನ್ನ ಭಕ್ತನಾದವನು ನನ್ನನ್ನೇ ಪಡೆಯುವನು. ಅವ್ಯಕ್ತವಾದ ನೈಷ್ಠಿಕೀಂ ಪರಮಶಾಂತಿಂ, ಎಂದೆಂದೂ ಮಾಸದಿರುವಂತಹ ಪರಮಶಾಂತಿಯನ್ನು ಪಡೆಯುವನು. 3ನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು, ನೀವೆಲ್ಲರೂ ಈ ಯಜ್ಞದ ಮೂಲಕ ದೇವತೆಗಳನ್ನು ಅಂದರೆ ದೈವೀ ಸಂಪತ್ತನ್ನು ಉತ್ಪತ್ತಿ ಮಾಡಿರಿ. ದೈವೀ ಸಂಪತ್ತು ಎಷ್ಟೆಷ್ಟು ಹೆಚ್ಚಿದರೆ ಅದೇ ನಿಮ್ಮ ಉನ್ನತಿ. ಕ್ರಮವಾಗಿ ಉನ್ನತಿಯನ್ನು ಪಡೆಯುತ್ತಾ ಪರಮ ಶ್ರೇಯಸ್ಸನ್ನು ಪಡೆಯಿರಿ ಎಂದು ಹೇಳಿದನು. ಇಲ್ಲಿ ದೇವತೆ ಎಂದರೆ ಪರಮದೇವನಾದ ಪರಮಾತ್ಮನ ದೇವತ್ವವನ್ನು ಸಂಪಾದಿಸಲಾದೀತು. ದೈವೀ ಸಂಪತ್ತು ಇರುವುದು ಮೋಕ್ಷಕ್ಕಾಗಿ. ಇದರ 24 ಲಕ್ಷಣಗಳನ್ನು ಗೀತೆಯ 16ನೇ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ದೇವತೆ ಎಂಬುದು ಹೃದಯಾಂತರಾಳದಲ್ಲಿ ಪರಮದೇವನಾದ ಪರಮಾತ್ಮನ ದೇವತ್ವವನ್ನು ಅರ್ಜಿಸುವಂತಹ ಸದ್ಗುಣಗಳ ಹೆಸರು. ಅದು ಒಳಗಿನ ವಸ್ತುವಾಗಿತ್ತು. ಆದರೆ ಕಾಲಾಂತರದಲ್ಲಿ ಜನರು ಒಳಗಿನ ವಸ್ತುವನ್ನು ಹೊರಗೆ ದೇವತೆಯಿಂದ ಪ್ರಾರಂಭಿಸಿಬಿಟ್ಟರು. ಮೂರ್ತಿಗಳು ನಿರ್ಮಿತವಾದವು.
ಕರ್ಮಕಾಂಡಗಳು ರಚಿತವಾದವು. ವಸ್ತು ಸ್ಥಿತಿಗಿಂತ ದೂರ ನಿಲ್ಲತೊಡಗಿದರು. ಶ್ರೀಕೃಷ್ಣನು ಈ ಭ್ರಾಂತಿಯನ್ನು ಮೇಲೆ ಹೇಳಿದ 4 ಶ್ಲೋಕಗಳಲ್ಲಿ ನಿರಾಕರಿಸಿರುವನು. ಗೀತೆಯಲ್ಲಿ ಮೊದಲ ಬಾರಿ ಅನ್ಯ ದೇವತೆಗಳೆಂದು ಹೇಳಿ ಕಡೆಗೆ ಅದಾವ ದೇವಿ ದೇವತೆಗಳೂ ಇಲ್ಲ, ಜನರ ಶ್ರದ್ಧೆಯು ಎಲ್ಲಿ ತಲೆಬಾಗುವುದೋ ಅಲ್ಲಿ ನಾನೇ ಇದ್ದು ಅವರ ಶ್ರದ್ಧೆಗೆ ಪುಷ್ಟಿ ಕೊಡುವೆ, ನಾನೇ ಅಲ್ಲಿ ನಿಂತು ಫಲವೀಯುವೆ. ಆ ಫಲವೂ ನಶ್ವರ, ಫಲವೂ ನಾಶವಾಗುವುದು, ದೇವತೆಯೂ ನಾಶವೈದುವುದು, ದೇವತೆಯನ್ನು ಪೂಜಿಸುವವನೂ ನಾಶವಾಗುವನು. ವಿವೇಕವನ್ನು ಕಳೆದುಕೊಂಡ ಮೂಢಚಿತ್ತರು ಮಾತ್ರ ಬೇರೆಯ ದೇವತೆಗಳನ್ನು ಪೂಜಿಸುವರು ಎಂದು ಹೇಳಿದ್ದಾನೆ. ಕಡೆಗೆ ಅದೆಷ್ಟು ಹೇಳಿರುವನೆಂದರೆ, ಅನ್ಯ ದೇವತೆಗಳನ್ನು ಪೂಜಿಸಬೇಕೆಂಬ ವಿಧಾನವೇ ಅಯುಕ್ತಿ ಸಂಗತ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಬೇರೆಯ ದೇವಿ ದೇವತೆಗಳೆಂಬುದು ಇಲ್ಲ. ಫಲವು ಒಂದು ವೇಳೆ ಸಿಕ್ಕಿದರೂ ಅದು ನಶ್ವರವಾದುದು. ಆದರೂ ಜನರು ದೇವಿ ದೇವತೆಯೆಂದು ಹಲುಬುವರು, ನನ್ನನ್ನು ಭಜಿಸುವುದಿಲ್ಲ. ಏಕೆಂದರೆ ಬುದ್ಧಿ ಇಲ್ಲದ ಅವರು ಆಸೆ ಆಕಾಂಕ್ಷೆ ಬಯಕೆಗಳ ದೆಸೆಯಿಂದ ಬುದ್ಧಿ ವಿವೇಕಗಳನ್ನು ಕಳೆದುಕೊಂಡವರು. ನನ್ನ ಸರ್ವೋತ್ತಮವಾದ ಅವಿನಾಶಿಯಾದ ಪರಮ ಪ್ರಭಾವವನ್ನು ಅರಿಯಲಾಗದೆ ಹೋಗುವರು. ಆದ್ದರಿಂದ ಅವರು ಅವ್ಯಕ್ತನಾದ ನನ್ನನ್ನು ವ್ಯಕ್ತಿಭಾವದಿಂದ ಮನುಷ್ಯನೆಂದೆನಿಸುವರು. ಅರ್ಥಾತ್ ಶ್ರೀಕೃಷ್ಣನೂ ಮನುಷ್ಯ ದೇಹವನ್ನು ಧರಿಸಿದ ಯೋಗಿ ಯೋಗೇಶ್ವರ. ಸ್ವತಃ ತಾನೂ ಯೋಗಿಯಾಗಿದ್ದು ಮತ್ತೊಬ್ಬರಿಗೂ ಯೋಗವನ್ನು ನೀಡಬಲ್ಲವನು ಯೋಗೇಶ್ವರನೆನಿಸುವನು. ಸಾಧನೆಯ ಸರಿಯಾದ ಮಾರ್ಗದಲ್ಲಿ ಸಾಗಿ ಕ್ರಮಶಃ ಮುಂದುವರಿಯುತ್ತಾ ಮಹಾಪುರುಷನೂ ಅದೇ ಪರಮಭಾವದಲ್ಲಿ ನೆಲೆಗೊಳ್ಳುವನು. ದೇಹಧಾರಿಯಾಗಿದ್ದರೂ ಅದೇ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿರನಾಗುವನು. ಆದರೂ ಆಸೆ ಆಕಾಂಕ್ಷೆಗಳು ಬೆನ್ನು ಹತ್ತಿದ ಅಲ್ಪ ಬುದ್ಧಿಯುಳ್ಳವರು ವಿವಶರಾಗಿ ಅವರನ್ನು ಸಾಮಾನ್ಯ ವ್ಯಕ್ತಿಗಳೆಂದೇ ತಿಳಿಯುವರು. ನಮ್ಮಂತೆಯೇ ಈತನೂ ಹುಟ್ಟಿ ಬಂದವನು, ಈತನೂ ದೇವರಾಗಲು ಹೇಗೆ ಸಾಧ್ಯ ಎಂದು ಅವರು ಯೋಚಿಸುವರು. ಇದರಲ್ಲಿ ಅವರ ದೋಷವೇನಿಲ್ಲ. ದೃಷ್ಟಿ ಇಟ್ಟರೆ ಅವರಿಗೆ ಕಂಡುಬರುವುದು ಶರೀರವೇ. ಅವರು ಮಹಾಪುರುಷನ ಸ್ವರೂಪವನ್ನು ಏಕೆ ಕಾಣಲಾರರು? ಇದಕ್ಕೆ ಉತ್ತರವನ್ನು ಯೋಗೇಶ್ವರನಾದ ಕೃಷ್ಣನಿಂದಲೇ ಕೇಳಿ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಸಾಮಾನ್ಯ ಮನುಷ್ಯನಿಗೆ ಮಾಯೆ ಎಂಬುದು ಒಂದು ಪರದೆ. ಇದರಿಂದಾಗಿ ಪರಮಾತ್ಮನು ಸರ್ವಥಾ ಮರೆಯಾಗಿರುವನು. ಯೋಗ ಸಾಧನೆಯೆಂದು ಅದರಲ್ಲಿ ತೊಡಗುವನು. ಅನಂತರ ಯೋಗಮಾಯೆಯು ಆವರಿಸುವುದು. ಯೋಗ ಕ್ರಿಯೆಯೂ ಒಂದು ಆವರಣವೇ. ಯೋಗದ ಅನುಷ್ಠಾನ ಮಾಡುತ್ತಾ ಮಾಡುತ್ತಾ ಅದರ ಪರಾಕಾಷ್ಠೆ ಯೋಗ ರೂಢತೆ ಬಂದೊಡನೆ ಮರೆಯಾಗಿರುವ ಆ ಪರಮಾತ್ಮರು ವಿದಿತವಾಗುವನು. ಯೋಗೇಶ್ವರನು ಹೇಳುವನು, ನಾನು ನನ್ನ ಯೋಗ ಮಾಯೆಯಿಂದಲೇ ಮರೆಯಾಗಿರುವೆ. ಯೋಗದಲ್ಲಿ ಪರಿಪಕ್ವ ಸ್ಥಿತಿಯನ್ನು ಮುಟ್ಟಿದವರು ಮಾತ್ರ ನನ್ನನ್ನು ಯಥಾರ್ಥವಾಗಿ ನೋಡಬಲ್ಲರು. ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗಿಲ್ಲ. ಆದ್ದರಿಂದ ಈ ಅಜ್ಞಾನಿ ಜನರು ನನ್ನನ್ನು ಜನ್ಮರಹಿತ, ಅವಿನಾಶಿ, ಅವ್ಯಕ್ತ ಸ್ವರೂಪ ಅಂದರೆ ಮತ್ತೆ ವ್ಯಕ್ತನಾಗಬೇಕಿಲ್ಲದವನು ಎಂದು ತಿಳಿಯಲಾರದೆ ಹೋಗುವರು. ಅರ್ಜುನನೂ ಸಹ ಶ್ರೀಕೃಷ್ಣನನ್ನು ತನ್ನಂತೆಯೇ ಮನುಷ್ಯ ಮಾತ್ರ ಎಂದು ಭಾವಿಸಿದ್ದನು. ಮುಂದೆ ದಿವ್ಯ ದೃಷ್ಟಿಯನ್ನು ಪಡೆದಾಗ ಅಂಗಲಾಚತೊಡಗಿದನು, ಮೊರೆ ಇಡಲಾರಂಭಿಸಿದನು. ವಸ್ತುತಃ ಅವ್ಯಕ್ತ ಸ್ಥಿತ ಮಹಾಪುರುಷನನ್ನು ಗುರುತಿಸುವಾಗ ನಾವೆಲ್ಲ ಕುರುಡರಾಗುವೆವು. ಮುಂದೆ ಶ್ರೀಕೃಷ್ಣನು ಹೇಳುವನು, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ,
ನಾನು ಭೂತ ಭವಿಷ್ಯದ್ವರ್ತಮಾನಗಳಲ್ಲಿರುವ ಸಮಸ್ತ ಪ್ರಾಣಿಗಳನ್ನೂ ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿಯರು. ಏಕೆ ಅರಿಯಲಾರದಾಗುವರು? ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಭರತ ವಂಶದ ಅರ್ಜುನನೇ, ಇಚ್ಛೆ ಮತ್ತು ದ್ವೇಷ ಅಂದರೆ ರಾಗ ದ್ವೇಷಾದಿ ದ್ವಂದ್ವಗಳ ದೆಸೆಯಿಂದ ಸಂಸಾರದ ಸಮಸ್ತ ಪ್ರಾಣಿಗಳೂ ಅತ್ಯಂತ ಮರಳುಗೊಂಡಿವೆ. ಆದ್ದರಿಂದ ನನ್ನನ್ನರಿಯಲಾರವು. ಹಾಗಾದರೆ ಯಾಕೆ ಯಾರಿಗೂ ತಿಳಿಯದೆ? ಶ್ರೀಕೃಷ್ಣನು ಹೇಳುವನು, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ. ಆದರೆ ಪುಣ್ಯಕರ್ಮ, ಕಾರ್ಯಕರ್ಮ, ನಿಯತಕರ್ಮ, ಯಜ್ಞ ಪ್ರಕ್ರಿಯೆ ಎಂದು ಬಾರಿ ಬಾರಿಗೂ ಹೇಳಿರುವ ಕರ್ಮವನ್ನು ಮಾಡುವ ಭಕ್ತ ಜನರ ಪಾಪಗಳೆಲ್ಲವೂ ತೊಳೆದು ರಾಗ ದ್ವೇಷಾದಿ ದ್ವಂದ್ವ ಮೋಹಗಳ ದೆಸೆಯಿಂದ ಬಿಡಿಸಿಕೊಂಡು ವೃತದಲ್ಲಿ ದೃಢವಾಗಿರುವವರು ಮಾತ್ರ ನನ್ನನ್ನು ಭಜಿಸುವರು. ಅವರೇಕೆ ಭಜಿಸುವರು? ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಯಾರು ನನಗೆ ಶರಣಾಗಿ ಮುಪ್ಪು ಮರಣಗಳಿಂದ ಬಿಡುಗಡೆ ಹೊಂದಲು ಯತ್ನಿಸುವರೋ ಅವರು ಆ ಬ್ರಹ್ಮವಸ್ತುವನ್ನು, ಸಂಪೂರ್ಣವಾದ ಆಧ್ಯಾತ್ಮವನ್ನು, ಸಂಪೂರ್ಣ ಕರ್ಮವನ್ನೂ ಬಲ್ಲರು. ಹಾಗೂ ಇದೇ ಕ್ರಮದಲ್ಲಿ ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಯಾರು ನನ್ನನ್ನು ಅಧಿಭೂತ, ಅಧಿದೈವ ಹಾಗೂ ಅಧಿಯಜ್ಞದೊಂದಿಗೆ ನನ್ನನ್ನು ಬಲ್ಲರೋ ನನ್ನಲ್ಲಿ ಮನನೆಟ್ಟ ಆ ಪುರುಷರು ಅಂತ್ಯಕಾಲದಲ್ಲೂ ನನ್ನನ್ನೇ ಕಾಣುವರು, ನನ್ನನ್ನೇ ಅರಿಯುವರು, ನನ್ನಲ್ಲೇ ಸ್ಥಿರವಾಗಿ ನಿಲ್ಲುವರು. 26-27ನೇ ಶ್ಲೋಕಗಳಲ್ಲಿ ಯಾರೂ ನನ್ನನ್ನು ಅರಿಯಲಾರರು, ಏಕೆಂದರೆ ಅವರು ಮೋಹಾವೃತರು ಎಂದು ಹೇಳಿರುವನು. ಆದರೆ ಈ ಮೋಹದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಶೀಲರಾದವರು 1. ಸಂಪೂರ್ಣ ಬ್ರಹ್ಮ, 2. ಸಂಪೂರ್ಣ ಆಧ್ಯಾತ್ಮ, 3. ಸಂಪೂರ್ಣ ಕರ್ಮ, 4. ಸಂಪೂರ್ಣ ಅಧಿಭೂತ, 5. ಸಂಪೂರ್ಣ ಅಧಿದೈವ, 6. ಸಂಪೂರ್ಣ ಅಧಿಯಜ್ಞ ಸಹಿತವಾಗಿ ನನ್ನನ್ನು ಬಲ್ಲವರು. ಅಂದರೆ ಇವೆಲ್ಲವುಗಳ ಪರಿಣಾಮ ನಾನು ಸದ್ಗುರು ಎಂದು ಅವರು ಮಾತ್ರ ಬಲ್ಲರು, ಯಾರೂ ತಿಳಿಯಲಾರರು ಎಂದಲ್ಲ. ನಿಷ್ಕರ್ಷೆ: ಈ 7ನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವುದೇನೆಂದರೆ, ಅನನ್ಯ ಭಾವದಿಂದ ನನಗೆ ಶರಣಾಗಿ ನನ್ನನ್ನಾಶ್ರಯಿಸಿ ಯೋಗದಲ್ಲಿ ಪ್ರವೃತ್ತರಾದವರು ಸಮಗ್ರ ರೂಪದಿಂದ ನನ್ನನ್ನು ಪಡೆಯಬಲ್ಲರಾಗುವರು. ನನ್ನನ್ನರಿಯಲು ಸಾವಿರಕ್ಕೊಬ್ಬ ಪ್ರಯತ್ನಿಸುವುದೂ ವಿರಳ. ಪ್ರಯತ್ನ ಮಾಡುವರಲ್ಲೂ ವಿರಳವಾಗಿ ಎಲ್ಲೋ ಓರ್ವರು ನನ್ನನ್ನು ತಿಳಿಯುವರು. ಅವರು ನನ್ನನ್ನು ಪಿಂಡ ರೂಪದಲ್ಲಿ ಏಕದೇಶೀಯವಾಗಿ ಕಾಣದೆ ಸಮಗ್ರ ಸರ್ವತ್ರವೂ ನಾನು ವ್ಯಾಪ್ತನಾಗಿರುವುದನ್ನು ಕಾಣುವರು. ನನ್ನ ಪ್ರಕೃತಿ 8 ಭೇದಗಳುಳ್ಳದ್ದು. ಇದರ ನಡುವೆ ಜೀವರೂಪನು ನನ್ನ ಚೇತನ ಪ್ರಕೃತಿ. ಇವೆರಡರ ಸಂಯೋಗದಿಂದ ಪೂರ್ಣ ಜಗತ್ತು ನಿಂತಿದೆ. ತೇಜಸ್ಸು ಮತ್ತು ಬಲವು ನನ್ನ ಮುಖಾಂತರವೇ ರಾಗ ದ್ವೇಷಗಳಿಂದ ರಹಿತವಾಗಿ ಬಲ ಮತ್ತು ಧರ್ಮಾನುಕೂಲವಾದ ಕಾಮನೆಯೂ ನಾನೇ. ಉಳಿದೆಲ್ಲ ಕಾಮನೆಗಳೂ ವರ್ಜಿತ. ನನ್ನನ್ನು ಪಡೆಯುವ ಕಾಮನೆ ಮಾತ್ರ ಇರಬೇಕು. ಅಂತಹ ಇಚ್ಛೆಯ ಅಭ್ಯುದಯವೂ ಸಹ ನನ್ನ ಪ್ರಸಾರದಿಂದಲೇ ಲಭಿಸುವುದು. ಕೇವಲ ಪರಮಾತ್ಮ ಪ್ರಾಪ್ತಿಯ ಕಾಮನೆಯೊಂದೇ ಧರ್ಮಾನುಕೂಲವಾದ ಕಾಮನೆ. ಶ್ರೀಕೃಷ್ಣನು ಮತ್ತೂ ಹೇಳುವುದೇನೆಂದರೆ, ನಾನು ತ್ರಿಗುಣಗಳಿಗೂ ಅತೀತ,
ಪರಮವನ್ನು ಸ್ಪರ್ಶಿಸಿ ಪರಮಭಾವದಲ್ಲಿ ಸ್ಥಿತನಾಗಿರುವವನು. ಆದರೆ ಭೋಗದ ಭ್ರಮೆ ಹಿಡಿದ ಮಂದಬುದ್ಧಿಯಾದ ಪುರುಷನು ನನ್ನನ್ನು ಭಜಿಸದೆ ಬೇರೆ ಬೇರೆಯ ದೇವಿ ದೇವತೆಗಳ ಬೆನ್ನು ಹತ್ತಿ ಉಪಾಸನೆ ಮಾಡುವರು. ಬೇರೆಯ ದೇವತೆಗಳಾರೂ ಇಲ್ಲ. ಕಲ್ಲು, ನೀರು, ಮರ ಮುಂತಾಗಿ ಏನನ್ನೇ ಪೂಜಿಸಲಿ ಅವರಿಗೆ ಶ್ರದ್ಧಾಭಾವವನ್ನು ಪುಷ್ಟೀಕರಿಸುವವನು ನಾನು. ಅವುಗಳ ಮರೆಯಲ್ಲಿ ನಿಂತು ಫಲವನ್ನು ನೀಡುವವನು ನಾನು. ಏಕೆಂದರೆ ಎಲ್ಲೂ ಬೇರಾವ ದೇವತೆಯೂ ಇಲ್ಲ. ದೇವತೆ ಇದ್ದರೂ ಅವರ ಬಳಿ ಯಾವ ಫಲವೂ ಇಲ್ಲ. ಜನರು ನನ್ನನ್ನು ಸಾಮಾನ್ಯ ವ್ಯಕ್ತಿಯೆಂದು ಭಾವಿಸಿ ಪೂಜಿಸದೆ ಹೋಗುವರು. ಏಕೆಂದರೆ ನಾನು ಯೋಗ ಪ್ರಕ್ರಿಯೆಗಳ ಮೂಲಕ ಮರೆಯಾಗಿರುವೆ. ಅನುಷ್ಠಾನ ಮಾಡುತ್ತಾ ಮಾಡುತ್ತಾ ಯೋಗ ಮಾಯೆಯ ಆವರಣವನ್ನು ದಾಟಿ ಮುನ್ನಡೆದವರು ಮಾತ್ರ ನಾನು ಶರೀರಧಾರಿಯಾಗಿದ್ದರೂ ನನ್ನ ಅವ್ಯಕ್ತ ರೂಪವನ್ನು ಕಂಡುಕೊಳ್ಳುವರು. ಬೇರಾವ ಸ್ಥಿತಿಯಲ್ಲೂ ಆಗದು. ನನ್ನ ಭಕ್ತರಲ್ಲಿ 4 ಬಗೆ: ಅರ್ಥಾರ್ಥಿ, ಆರ್ಥ, ಜಿಜ್ಞಾಸು ಮತ್ತು ಜ್ಞಾನಿ ಎಂದು. ಚಿಂತನ ಮಾಡುತ್ತಾ ಮಾಡುತ್ತಾ ಅನೇಕ ಜನ್ಮಗಳನ್ನು ದಾಟಿ ಕಡೆಗೊಂದು ಜನ್ಮದಲ್ಲಿ ಪ್ರಾಪ್ತಿ ಹೊಂದಿದ ಜ್ಞಾನಿಯು ನನ್ನ ಸ್ವರೂಪನೇ. ಅಂದರೆ ಅನೇಕ ಜನ್ಮಗಳು ಚಿಂತನೆ ಮಾಡಿ ಮಾಡಿ ಆ ಭಗವತ್ ಸ್ವರೂಪವನ್ನು ಪಡೆಯಲಾದೀತು. ರಾಗ ದ್ವೇಷಗಳಿಂದ ಮೋಹಿತನಾದ ವ್ಯಕ್ತಿಯು ನನ್ನನ್ನೆಂದೂ ಪಡೆಯಲಾರನು. ಆದರೆ ರಾಗ ದ್ವೇಷಗಳಿಂದ ರಹಿತನಾದ ಯಾವಾತನು ನಿಯತ ಕರ್ಮವನ್ನು ಚಿಂತಿಸುತ್ತಾ ಜರಾಮರಣಗಳಿಂದ ದೂರವಾಗಲು ಪ್ರಯತ್ನಶೀಲನಾಗಿರುವನೋ ಅಂತಹ ವ್ಯಕ್ತಿಯು ನನ್ನನ್ನು ಪರಿಪೂರ್ಣವಾಗಿ ತಿಳಿಯುವನು. ಆತನು ಸಂಪೂರ್ಣ ಬ್ರಹ್ಮನನ್ನು, ಸಂಪೂರ್ಣ ಆಧ್ಯಾತ್ಮವನ್ನು, ಸಂಪೂರ್ಣ ಅಧಿದೈವವನ್ನು, ಸಂಪೂರ್ಣ ಕರ್ಮವನ್ನು, ಸಂಪೂರ್ಣ ಯಜ್ಞ ಸಹಿತವಾಗಿ ನನ್ನನ್ನು ಬಲ್ಲವನಾಗುವನು. ಆತನು ನನ್ನಲ್ಲಿ ಪ್ರವೇಶಿಸುವನು. ಅಂತ್ಯಕಾಲದಲ್ಲಿ ನನ್ನನ್ನೇ ತಿಳಿಯುವನು. ಅಂದರೆ ಎಂದೆಂದೂ ಆತನು ವಿಸ್ಮೃತಿಗೊಳಗಾಗುವುದಿಲ್ಲ. ಈ ಅಧ್ಯಾಯದಲ್ಲಿ ಪರಮಾತ್ಮನ ಸಮಗ್ರ ಜ್ಞಾನದ ಬಗ್ಗೆ ವಿವೇಚಿಸಲಾಗಿದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಮಗ್ರಬೋಧ ನಾಮ ಸಪ್ತಮೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ಸಮಗ್ರಬೋಧ ಎಂಬ 7ನೇ ಅಧ್ಯಾಯ ಮುಗಿದಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೆ ಸಮಗ್ರಬೋಧ ನಾಮ ಸಪ್ತಮೋಧ್ಯಾಯ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಸಮಗ್ರಬೋಧ ಎಂಬ 7ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.